ನಮಗೆ ಕೊಟ್ಟಿರೋಂಥ ಒಂದು 2 ರಿಮೋಟು 2 ಕೀ ಕೊಡ್ತಾರೆ. ಆ ರಿಮೋಟ್ನ ನಾವು ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು ನಮ್ಮ ಗಾಡಿನ. ಸೊ ಇವಾಗ ತೋರಿಸ್ತೀನಿ ನೋಡಿ, ನಾನು ಇಲ್ಲಿದ್ದೀನಿ, ಗಾಡಿ ಇಲ್ಲಿದೆ, ಗಾಡಿ ಆನ್ ಆಗುತ್ತೆ. ಸೊ ಆ ರೀತಿ ಇದು ಆನ್ ಆಗಿದೆ. ಈಗ ಇದನ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಆನ್ ಮಾಡ್ತಾ ಇದ್ದೀನಿ. ಇವಾಗ ಇದು ಆನ್ ಆಗ್ತಿದೆ. ಸೊ ಇವಾಗ ಅದು ಆನ್ ಆಗ್ತಿದೆ. ಸೊ ಈ ಥರ ನಾವು ಎಲ್ಲ ಗಾಡಿಗಳ್ನು ರಿಮೋಟಿಂದನೇ ಬೇರೆ ಬೇರೆ ರಿಮೋಟಿಂದನೇ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸರ್. ಇವಾಗ ಬಡವರು 1.5 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳೋಕ್ಕೆ ದುಡ್ಡಿರೋದಿಲ್ಲ, ಎಲ್ಲ ಸಾಲ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಯಾರಾದರೂ ಮಾಡಿ 60,000ಕ್ಕೆ ಏನಾನ ಮಾಡಿ ಬೇಕಾದ್ರೆ 60,000ಕ್ಕೆ ಬಡವ್ರು ತಗೊಂಡು ಓಡಾಡಿಸ್ತೀನಿ ಅಂದರೆ ತುಂಬ ವರ್ತಿದೆ, ತುಂಬ ಬೆಸ್ಟ್ ಇದೆ. ರೇಟಿಂಗ್ಸ್ ಕೊಡೋದಾದರೆ 5ಗೆ ಕೊಡ್ತೀನಿ ರೇಟಿಂಗ್ಸು. 49,000 ರೂಪಾಯಿಂದ ಶುರುವಾಗಿದ್ದು ಇದು ನಿಮಗೆ 65,000 ರೂಪಾಯಿವರೆಗೂ ಇದೆ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಸೆಪ್ಟೆಂಬರ್ ಅಲ್ಲಿ ನಿಮಗೆ ಗೌರಿ ಗಣೇಶ ಹಬ್ಬ ಇದೆ. ಸೊ ಈ 2 ತಿಂಗಳು ಒಂದು ಸೀಕ್ರೆಟ್ ಆಫರ್ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ದೀವಿ. ನೀವು ಶೋರೂಮಿಗೆ ಬನ್ನಿ, ಅದರದ್ದು ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಗೊತ್ತಿದೆ, ವೇಣು ಮೋಟರ್ಸ್ ಎಲ್ಲ ಕಡೆ ಬ್ರಾಂಚಸ್ ನ ಆಲ್ರೆಡಿ ಓಪನ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ತುಮಕೂರಿನಲ್ಲಿ ವೇಣು ಮೋಟರ್ಸ್ ಶೋರೂಮ್ ಓಪನ್ ಆಗಿದೆ ಮತ್ತೆ ಬಿಸ್ನೆಸ್ ನಡೀತಾ ಇದೆ ಅಂತ ವಿಡಿಯೋ ಮಾಡಿದ್ದೆ. ಸೊ ಅದೇ ತುಮಕೂರು ವಿಸ್ಮಯ ಶೋರೂಮ್ ಇದೆಯಲ್ಲ, ಸೊ ಅವರೇ ಒಂದು ಬ್ರಾಂಚ್ ನ ಓಪನ್ ಮಾಡಿದ್ದಾರೆ, ಅದು ಬೆಂಗಳೂರಿನಲ್ಲಿ. ನೀವು ಈ ಯಲಹಂಕ ಮತ್ತೆ ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಾಳ ಈ ಸೈಡ್ ಎಲ್ಲರಿಗೂ ನಿಯರ್ ಆಗುವಂತ ಒಂದು ಶೋರೂಮ್ ಇದು. ಸೊ ನಿಮಗೆ ಗೊತ್ತಿದೆ, ಸತೀಶ್ ಅವರು ಆಲ್ರೆಡಿ ತುಮಕೂರಿನಲ್ಲಿ ವಿಸಿಟ್ ಮಾಡಿರ್ತೀರಾ ಮತ್ತೆ ನೋಡಿರ್ತೀರಾ ಆ ವಿಡಿಯೋದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವಾಗ ಆಲ್ರೆಡಿ ಅದೇ ತರ ಶೋರೂಮ್ ನ ಓಪನ್ ಮಾಡಿದ್ದಾರೆ ಟಿವಿನಲ್ಲಿ. ಹೌದು. ಬಟ್ ನಿಮಗೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಎಲ್ಲ ಹೇಗೆ ಬರ್ತಾ ಇತ್ತು ಅದರಲ್ಲಿ ತುಮಕೂರಲ್ಲೆಲ್ಲ? ಸರ್ ತುಮಕೂರಲ್ಲಿ ಕಸ್ಟಮರ್ಸ್ ಫೀಡ್ಬ್ಯಾಕ್ ತುಂಬಾನೇ ಚೆನ್ನಾಗಿ ಬರ್ತಿತ್ತು, ನಿಮಗೆ ಗೊತ್ತಿರೋ ಹಾಗೆ. ಸೊ ಎಲ್ಲ ಜನಕ್ಕೂ ಅದು ತಲುಪಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲಾರು ಇವಾಗ ನನ್ನ ಹತ್ರನೇ ಬುಕ್ ಮಾಡಿಸ್ತಾ ಇದಾರೆ. ಸೊ ಇಲ್ಲಿಂದ ನಾನು ಗೊತ್ತಿದೆ ನಿಮಗೆ, ನಾನು ಟ್ರೈನಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ ಮಡಿಕೇರಿಗೆ, ಹುಬ್ಳಿಗೆ, ಧಾರವಾಡಕ್ಕೆ, ಎಲ್ಲ ಕಡೆನೂ ನಾವು ಟ್ರಾನ್ಸ್ಪೋರ್ಟೇಷನ್ನ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದೇ ಥರನೇ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಮತ್ತು ಇವಾಗ ನಮಗಿಲ್ಲಿ ಏನಾಗಿದೆ ಅಂತ ಅಂದರೆ, ಬ್ಯಾಂಗ್ಳೂರಲ್ಲಿ ಶೋರೂಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಇತ್ತು. ಇದಕ್ಕೆ ನೋಡಿದ್ರೆ ನಂಬರ್ ಪ್ಲೇಟ್ಗಳು ಏನು ಇರೋದಿಲ್ಲ. ಈಗ ಒಂದೇ ಕಲರ್ ಗಾಡಿಗಳನ್ನ 2-3 ಗಾಡಿಗಳನ್ನ ಒಂದ್ ಕಡೆ ಮಾಲ್ ಅಲ್ಲಿ ನಿಲ್ಸಿದ್ರೆ ನಮ್ಮ ಗಾಡಿ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು? ಯಾಕಂದ್ರೆ ನಾನು ಹೋಗ್ಬಿಟ್ಟು ಪ್ರತಿಯೊಂದಕ್ಕೂ ಲಾಕ್ ಮಾಡಿ ಇದು ಮಾಡೋಕ್ಕಾಗಲ್ಲ. ತುಂಬಾ ಒಳ್ಳೆ ಕ್ವಶನ್ ಸರ್ ನೀವು ಕೇಳಿದೀಗ. ಆಕ್ಚುಲಿ ಈ ಇನ್ಫಾರ್ಮೇಶನ್ ಬಗ್ಗೆ ನಾವು ಇವತ್ತಿನವರೆಗೂ ಎಲ್ಲೂ ಡಿಸ್ಕಸ್ ಮಾಡಿರ್ಲಿಲ್ಲ ಅಥವಾ ತೋರಿಸಲಿಲ್ಲ. ಈ ಟೆಕ್ನಾಲಜಿ ಬಂದು ಆಲ್ರೆಡಿ ವೇಣು ಮೋಟರ್ಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ಇವಾಗ ಮತ್ತೆ ಒಂದ್ಸತಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಸೊ ಈ ಗಾಡಿನ ಈಗ ಒಂದೇ ಕಲರ್ ಗಾಡಿ ಈಗ ಒಂದು ಮಾಲಲ್ಲೋ ಎಲ್ಲೋ ಅಂತವ ಒಂದು 2-3 ಒಟ್ಟಿಗೆ ನಿಂತಿರ್ತವೆ. ನಾವು ಹೋಗಿ ಪ್ರತಿಯೊಂದು ಗಾಡಿಗೂ ಕೀ ಹಾಕಿ ಚೆಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಬರೀ ನಾವು ನಮ್ಗೆ ಕೊಟ್ಟಿರೋಂಥ ಒಂದು 2 ರಿಮೋಟು 2 ಕೀ ಕೊಡ್ತಾರೆ. ಆ ರಿಮೋಟ್ನ ನಾವು ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು ನಮ್ಮ ಗಾಡಿನ. ಸೊ ಇವಾಗ ತೋರಿಸ್ತೀನಿ ನೋಡಿ, ನಾನು ಇಲ್ಲಿದ್ದೀನಿ, ಗಾಡಿ ಇಲ್ಲಿದೆ, ಗಾಡಿ ಆನ್ ಆಗುತ್ತೆ. ಸೊ ಆ ರೀತಿ ಇದು ಆನ್ ಆಗಿದೆ. ಈಗ ಇದನ್ನ ಆನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಆನ್ ಮಾಡ್ತಾ ಇದ್ದೀನಿ. ಇವಾಗ ಇದು ಆನ್ ಆಗ್ತಿದೆ. ಸೊ ಇವಾಗ ಅದು ಆನ್ ಆಗ್ತಿದೆ. ಸೊ ಈ ಥರ ನಾವು ಎಲ್ಲ ಗಾಡಿಗಳ್ನು ರಿಮೋಟಿಂದನೇ ಬೇರೆ ಬೇರೆ ರಿಮೋಟಿಂದನೇ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸರ್. ಜೊತೆಗೆ ಈ ಗಾಡಿ ಇವಾಗ ಆ್ಯಕ್ಚುಲಿ ರನ್ನಿಂಗಲ್ಲಿದೆ. ಸೊ ನೀವು ರಿಮೋಟ್ನ ನೀವು ಸ್ಟಾರ್ಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಕೀಲೆಸ್ ಎಂಟ್ರಿಗೋಸ್ಕರ. ಆಮೇಲೆ ವಿತ್ ಕೀನೂ ಇದೆ, ವಿತೌಟ್ ಕೀನೂ ಇದೆ. ಸೊ ಈ ಫೀಚರ್ ಇವಾಗ ತುಂಬ ಹೊಸದಾಗಿ ಇವಾಗ ಆ್ಯಡ್ ಮಾಡಿದರೆ, ಒಳ್ಳೆ ಫೀಚರ್ ಇದು. ನಿಮ್ಗೆ ಗಾಡಿಗಳು ಯಾವ್ದು ಅಂತ ಕಂಡುಹಿಡ್ಕೊಬೋದು. ಇವಾಗ ಬೆಂಗಳೂರಲ್ಲಿದ್ದೀನಿ ಅಟ್ ಪ್ರೆಸೆಂಟ್. ಬೆಂಗಳೂರಲ್ಲಿ ಯಲಹಂಕ ಹತ್ರ ಬ್ಯಾಟ್ರಾಯಂಪುರ, ಅಮೃತಹಳ್ಳಿ ಈ ಲೊಕೇಶನಲ್ಲಿ ನಾವಿರೋದು. ನಮ್ಮ ಹೊಸ ಶೋರೂಮ್ ಬಂದು ಇವಾಗ ಬ್ಯಾಂಗ್ಳೂರಲ್ಲಿ ಇಲ್ಲಿ ಓಪನ್ ಆಗಿದೆ. ಸೊ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು ನಿಮ್ಮಿಂದನೇ. ಬ್ಯಾಂಗ್ಳೂರ್ ಕಸ್ಟಮರ್ಸು ತುಂಬ ಜನ ಇದ್ದರು. ಸೊ ಅವ್ರಿಗೆ ನಾನು ಬೈ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಹೋಮ್ ಡೆಲಿವರಿ ಕೊಡ್ತಿದ್ದೆ. ಅದ್ರ ಬದಲು ಇವಾಗ ಬ್ಯಾಂಗ್ಳೂರಲ್ಲೇ ಇದೆ, ಬ್ಯಾಂಗ್ಳೂರಲ್ಲೇ ಬಂದು ತೊಗೊಬೋದು. ಸೊ ಯಲಹಂಕ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ಕಡೆ ಎಲ್ಲರಿಗೂ ಹತ್ತಿರವಾದಂಥ ಜಾಗ. ಸೊ ನೀವು ಬಂದು ಇಲ್ಲಿ ಗಾಡಿ ನೋಡಿ ಪರ್ಚೇಸ್ ಮಾಡ್ಬೋದು. ಯಾಕಂತಂದರೆ ಅವ್ರಿಗೆ ನಾನು ಟೆಸ್ಟ್ ಡ್ರೈವ್ ಕೊಡೋಕ್ಕಾಗ್ತಿರ್ಲಿಲ್ಲ,
ಮತ್ತೆ ಅವ್ರಿಗೆ ಗಾಡಿ ನೋಡೋದಕ್ಕೆ ಕಲರ್ಸ್ ಅವೈಲಬಿಲಿಟಿ ಇರಲಿಲ್ಲ. ಸೊ ಇದನ್ನೆಲ್ಲದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತಾನೆ ಇನ್ನು ಶೋರೂಮ್ ಕೂಡ ಇನ್ನೂ ಓಪನ್ ಆಗಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡ್ಬೋದು ನೀವು, ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ನಾನು ಇವಾಗ ನೆಲಮಂಗಲದಲ್ಲಿದ್ದೀನಿ. ನೆಲಮಂಗಲದಲ್ಲಿ ಇಲ್ಲಿ ನೋಡ್ತಾ ಇರಲ್ಲ ಇದೆ ವೆನ್ಯೂ ಅಂತ. ಈ ವೇಣು ಮೋಟರ್ಸ್ನ ವೆನ್ಯೂ ಅನ್ನೋ ಒಂದು ವೆಹಿಕಲ್. ಈ ವೆಹಿಕಲ್ ತುಮಕೂರು ವಿಸ್ಮಯ EV ಶೋರೂಮ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದಲ್ಲ, ಅಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ. ಇವ್ರನ್ನೇ ಕೇಳೋಣ, ಇವ್ರ ಪರ್ಫಾರ್ಮೆನ್ಸ್ ಹೇಗಿದೆ ಮತ್ತೆ ಅವ್ರು ಹೇಳಿದ ರೇಂಜ್ ಬರ್ತಿದ್ಯಾ ಎಲ್ಲ ಒಂದು ಇವ್ರ ಹತ್ರ ಮಾತಾಡ್ಸೋಣ. ಸರ್ ಆಲ್ರೆಡಿ ಈಗ 380 ಕಿಲೋಮೀಟರ್ ಓಡಿಸಿದೆ. 380 ಕಿಲೋಮೀಟರ್ ರನ್ ಮಾಡಿದ್ದೀನಿ. ನನಗೆ 60 ಅವರು 65 ಮೈಲೇಜ್ ಕೊಟ್ಟಿದ್ರು. ನನಗೆ 60ಕ್ಕಂತೂ ಮೋಸ ಅಲ್ಲ, 60-65 ನಾರ್ಮಲ್ ಎಕನಾಮಿ ಹೋಗ್ತಾ ಇದ್ದೀನಿ. ಸ್ವಲ್ಪ ರೇಂಜಲ್ಲಿ ಓಡಾಡೋದ್ರಿಂದ ನನಗೆ ಇಲ್ಲಿ ಒಂದೇ ಸಮ ಲಾಂಗ್ ಏನು ಓಡಾಡೋದಿಲ್ವಲ್ಲ, ಅದರಿಂದ ಒಂದೇ ಸಮ ಲಾಂಗ್ ಹೋಗೋದ್ರಿಂದ ನನಗೆ 65-70 ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು, ರೀಚ್ ಆಗ್ಬೋದು ಒಂದು ಕಡೆಗೆ. ಅಂದ್ರೆ ಇವಾಗ ನೀವು ತುಮಕೂರಿಂದ ಬರುವಾಗ ಇದನ್ನ ಯಾವ ತರ ತಗೊಂಡ್ಬಂದ್ರೆ, ಅಂದ್ರೆ ತುಮಕೂರು ಆಲ್ರೆಡಿ ದೂರ ಇದೆ, ನೆಲಮಂಗಲ ಬೆಂಗಳೂರು ಅಂತ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಇದೆಯಲ್ಲ, 55 ಕಿಲೋಮೀಟರ್ 55 ಕಿಲೋಮೀಟರ್ ಆಗುತ್ತೆ. ಸೊ 55 ಕಿಲೋಮೀಟರ್ ನೀವು ಈ ಗಾಡಿನ ಜಸ್ಟ್ ಓಡಿಸ್ಕೊಂಡ್ ಬಂದ್ರೆ ಅಥವಾ ಏನಾದ್ರು ಬಸ್ಸಲ್ಲಿ ತಗೊಂಡ್ಬಂದ್ರೆ? ಫುಲ್ ಚಾರ್ಜ್ ಮಾಡಿಕೊಟ್ರು. 56 ಕಿಲೋಮೀಟರ್ ಏನು ಅಲ್ಲಿಂದನೇ ನಾನು ಒಂದೆರಡು ಕಡೆ ಸ್ಟೇ ಮಾಡ್ಕೊಂಡು ತೊಗೊಂಬಂದೆ, ಒಂದೇ ಸಲ ತೊಗೊಂಬಂದೆ. ಅಂದ್ರೆ ನಿಮ್ಗೆ ಅಲ್ಲೇ ಪ್ರಾಕ್ಟಿಕಲ್ ಗೊತ್ತಾಗೋಯ್ತಲ್ಲ ಅವ್ರು ಹೇಳಿದ್ರು ಬರ್ತಿದೆ ಅಂತ. ಅವ್ರು ಹೇಳಿದ್ರೆ ಎಷ್ಟು ಹೇಳಿದ್ರು ರೇಂಜ್ ಅವರು? ಅವ್ರು 65 ಕಿಲೋಮೀಟರ್ ಹೇಳಿದ್ರು. ಇನ್ನ ಅಲ್ಲಿಂದ ಬಂದಾಗ ಇನ್ನ 2 ಪಾಯಿಂಟ್ ತೋರಿಸ್ತಾ ಇತ್ತು ನನಗೆ. ನಾವು ಹಾಕೋದು ಯಾವುದೇ ಅಮೌಂಟ್ ಆಗಲಿ ಇನ್ವೆಸ್ಟ್ಮೆಂಟ್ ಡೆಡ್ಡೆ. ಹೌದು, ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇನ್ವೆಸ್ಟ್ಮೆಂಟ್ ಡೆಡ್ಡೆ. ನಾನು EV ಅಮೌಂಟ್ಗೆ ಅಂತ ಹೋದಾಗ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಡ ಅನಿಸ್ತು. ಒಬ್ಬ ಕಳ್ಳ ತಗೊಂಡ್ಬಿಟ್ರು 60,000ಕ್ಕೆ ಯಾರು ಗಾಡಿ ಕೊಡೋದಿಲ್ಲ. 60,000 ಗಾಡಿ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಬೆಸ್ಟ್ ಆಗಿದೆ, ಚೀಪ್ ಆಗಿದೆ. ಒಂದು ವರ್ಷ ಹೊಡೆದ್ರೆ ನನ್ನ ದುಡ್ಡು ನನಗೆ ಬಂದ್ಬಿಡುತ್ತೆ. ಒಂದು ವರ್ಷದಲ್ಲಿ ನನ್ನ ದುಡ್ಡಿಗೆ ಬಂದ್ಬಿಡುತ್ತೆ. ಇವಾಗ ನಾನು ತಗೊಂಡು 15 ದಿವಸಕ್ಕೆ 400 ಕಿಲೋಮೀಟರ್ ಓಡಿಸಿದ್ದೀನಿ ಅಂದರೆ ಇನ್ನು ಒಂದು ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು, ಎಷ್ಟು ಪೆಟ್ರೋಲ್ ಸೇವ್ ಆಗುತ್ತೆ ನನಗೆ. ಪರವಾಗಿಲ್ಲ, ಬಜೆಟಲ್ಲಿ ಬೆಸ್ಟ್ ಇದೆ, ವರ್ತಿದೆ ಗಾಡಿ. ನನಗೆ ಇಬ್ಬರು ಹುಡುಗರು ಕುಂಡಿಸ್ಕೊಂಡು ನಾನು ಸ್ಕೂಲ್ ಹತ್ರ ಕರ್ಕೊಂಬರೋದಕ್ಕೂ ತುಂಬ ಈಸಿ ಇದೆ. ಬಡವ್ರಿಗೆ ಹೇಳ್ಕೊಂಬೋದ್ರೆ ತುಂಬ ಅನುಕೂಲ ಇದೆ. ಇವಾಗ ಬಡವರು 1.5 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಳೋಕ್ಕೆ ದುಡ್ಡಿರೋದಿಲ್ಲ, ಎಲ್ಲ ಸಾಲ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಇದೆ. ಯಾರಾದರೂ ಮಾಡಿ 60,000ಕ್ಕೆ ಏನಾನ ಮಾಡಿ ಬೇಕಾದ್ರೆ 60,000ಕ್ಕೆ ಬಡವ್ರು ತಗೊಂಡು ಓಡಾಡಿಸ್ತೀನಿ ಅಂದರೆ ತುಂಬ ವರ್ತಿದೆ, ತುಂಬ ಬೆಸ್ಟ್ ಇದೆ. ರೇಟಿಂಗ್ಸ್ ಕೊಡೋದಾದರೆ 5%, 5%, 5ಗೆ ಕೊಡ್ತೀನಿ ರೇಟಿಂಗ್ಸ್. ತುಂಬ ಚೆನ್ನಾಗಿದೆ. ಪೆಟ್ರೋಲ್ ಗಾಡಿ ಹೋಗ್ತಾ ಇದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗ್ತಾ ಇತ್ತು ಡೈಲಿ, ಎಷ್ಟು ಕಿಲೋಮೀಟರ್ ಓಡಿಸ್ತಾರೆ? ಸರ್ ನನ್ನ ಪೆಟ್ರೋಲು ಇವಾಗ 15 ದಿವಸಕ್ಕೆ ನನಗೀಗ ಹೆಚ್ಚು ಕಮ್ಮಿ 380 ಕಿಲೋಮೀಟರ್ ಓಡಿದೆ ಅಂದರೆ 1,000 ರೂಪಾಯಿ 1,100 ರೂಪಾಯಿ ಪೆಟ್ರೋಲ್ ಬೇಕಾಗಿತ್ತು ನನಗೆ. 40 ಕಿಲೋಮೀಟರ್ ಪೆಟ್ರೋಲ್ ಹಾಕ್ತೀನಿ ಅಂದರೆ ಈ ಒಂದು 15 ದಿವಸದಲ್ಲಿ ನನಗೆ ಒಂದು 50 ರೂಪಾಯಿ ಖರ್ಚಾಗಿದ್ರು ಹೆಚ್ಚು. ಬ್ಯಾಟ್ರಿ ಚಾರ್ಜಸ್ಗಂತ 50 ರೂಪಾಯಿ ಬಂದಿದ್ರು. ಸರ್ ನನಗೆ 6ರಿಂದ 7 ಅವರ್ ಟೈಮ್ಸ್ ಕೊಟ್ಟಿದ್ರೆ ನನಗೆ 6 ಅವರ್ ಚಾರ್ಜ್ ಆಗ್ತಾ ಇದೆ. ಹೌದು, ಇಲ್ಲ ನಾನು ವರ್ಕಿಂಗ್ ಟೈಮ್ ಹೆಂಗಿರೋ ಬರ್ತೀನಲ್ಲ, ಕೆಲಸ ಬಂದಮೇಲೆ ಪಕ್ಕನೇ ಹಾಕೊಂತೀನಿ, ಇಲ್ಲ ಹಾಕಿ ಒಟ್ಟಾಗಿ ಟೈಮಿಂಗ್ಸ್ ನೋಡ್ಕೊಂಡು 6ರಿಂದ 7 ಅವರು ಆ ಬ್ಯಾಟ್ರಿ ಇಂಡಿಕೇಟ್ ತೋರಿಸುತ್ತೆ. ಹೌದು, ತೋರಿಸುತ್ತೆ. ಇಷ್ಟು ಪರ್ಸೆಂಟೇಜ್ ಅಂತ ತೋರಿಸುತ್ತೆ, 100% ತೋರಿಸುತ್ತೆ. ಹೌದು, ಖಂಡಿತ ತಗೊಳ್ಬೋದು, ಯಾವುದೇ ಮೋಸ ಇಲ್ಲ. ತಗೊಂಡು ಓಡಿಸ್ತೀನಿ ಏನಾದ್ರು ಆರಾಮಾಗಿ ಒಂದ್ಸಲಿ ಟೆಸ್ಟ್ ನೋಡಿ ಬೇಕಾದ್ರೆ ಓಡಿಸಿ. ಓಕೆ ಸರ್, ಉಮೇಶ್ ಅಂತ. ಹೌದು ಸರ್, ನಾನು ಮೊಬೈಲ್ ಶಾಪು, ಬಿನ್ಮಂಗಲ ಮೊಬೈಲ್ ಶಾಪು. ನೋಡಿ, ಇವಾಗ ಟೆಂಡರ್ ಅಲ್ಲಿ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟಂತ ಕ್ಲೀನ್ ಆಗಿ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ರಾಯಲ್ ಬ್ಲೂ ಕಲರ್ ಇದೆ, ಮತ್ತೆ ಇಲ್ಲಿ ನಾರ್ಮಲ್ ಬ್ಲೂ ಕಲರ್ ಇದೆ, ಇದು ಗ್ರೀನ್ ಇದೆ, ಮತ್ತೆ ರೆಡ್ ಇದೆ, ಮತ್ತೆ ಬ್ಲೂ ಇದೆ, ಮತ್ತೆ ಇದರೊಳಗಡೆ ಇನ್ನು ಸಿಲ್ವರ್ ಕಲರ್ ಒಂದಿದೆ, ಮತ್ತೆ ಬ್ಲಾಕ್ ಕಲರ್ ಒಂದಿದೆ. ಇಷ್ಟು ಗಾಡಿಗಳು ಬರ್ತವೆ ವಿಸ್ಮಯ EV ಶೋರೂಮ್ ಅಲ್ಲಿ. ಈಗ ಮುಂದೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಸೆಪ್ಟೆಂಬರ್ ಅಲ್ಲಿ ನಿಮಗೆ ಗೌರಿ ಗಣೇಶ ಹಬ್ಬ ಇದೆ. ಸೊ ಈ 2 ತಿಂಗಳು ಒಂದು ಸೀಕ್ರೆಟ್ ಆಫರ್ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ದೀವಿ. ನೀವು ಶೋರೂಮ್ ಬನ್ನಿ, ಅದರದ್ದು ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಶೋರೂಮ್ ಬಂದು ವೆಹಿಕಲ್ ಪರ್ಚೇಸ್ ಮಾಡಾದ ನಂತರ ನಿಮಗೆ ಆ ಆಫರ್ಗಳು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದನ್ನ ಈ ಸದಾವಕಾಶನ ಎಲ್ಲಾರನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಕಂಪ್ಲೀಟ್ ಈ ಆಫರ್ ಬಂದು ನಿಮ್ಗೆ ಆಗಸ್ಟ್ 1ನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ರನ್ನಿಂಗ್ ಅಲ್ಲಿ ಇರುತ್ತೆ. ಈ 2 ತಿಂಗಳಲ್ಲಿ ಯಾರೇ ಗಾಡಿ ಪರ್ಚೇಸ್ ಮಾಡಿದ್ರು ಅವ್ರಿಗೆ ಈ ಆಫರ್ಗಳಿಗೆ ಅರ್ಹರಾಗಿರ್ತಾರೆ. ಇದು ಆಕ್ಚುಲಿ ನಾವು ಬ್ಯಾಂಗ್ಳೂರ್ ಶೋರೂಮ್ ಓಪನಿಂಗ್ಗೋಸ್ಕರ ಅಂತ ಹೇಳ್ಬಿಟ್ಟು ಅಂತ ಕೊಡ್ತಾ ಇದ್ವಿ. ಬಟ್ ಆದ್ರೆ ಇದೇ ಆಫರ್ ಕೂಡ ನಿಮ್ಗೆ ತುಮಕೂರಲ್ಲೂ ಕೂಡ ಇದೇ ಆಫರ್ ಕಂಟಿನ್ಯೂ ಆಗುತ್ತೆ. ಇದು ಕೂಡ ನಮ್ದೇ ಶೋರೂಮ್ ಆದ್ರಿಂದ ಇಲ್ಲಿಂದ ಏನ್ ಪ್ರೈಸಿಂಗ್ ಇದೆ ಅಲ್ಲೂ ಕೂಡ ಅಷ್ಟೇ ಪ್ರೈಸಿಂಗ್. ಎಲ್ಲದನ್ನು ಇಲ್ಲಿ ಏನ್ ಆಫರ್ಸ್ ನಡೀತಾ ಇರುತ್ತೆ ಅಲ್ಲೂ ಅದೇ ಆಫರ್ಸ್ ನಡೀತಾ ಇರುತ್ತೆ. 2 ಕಡೆನೂ ಒಂದೇ ತರ ಆಫರ್ಸ್ ನಡೀತಾ ಇರುತ್ತೆ. ಸೊ ಹೊಸದಾಗಿ ಆ ಶೋರೂಮ್ ಬಂದು 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಶೋರೂಮ್ ಓಪನ್ ಆಗ್ತಾ ಇದೆ. ಗಾಡಿಗಳೆಲ್ಲ ಸ್ಟಾಕ್ಸ್ ಎಲ್ಲ ಅವೈಲೇಬಲ್ ಇರ್ತವೆ.
ಮತ್ತೆ ಸ್ಪೇರ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಇನ್ನೊಂದೇನಂತ ಅಂದ್ರೆ ಇವಾಗ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಆಲ್ ಎಷ್ಟೋ ಜನ ಕಸ್ಟಮರ್ಸ್ಗಳು ಧರ್ಮವರಮಿಂದ ತಗೊಂಡಿರ್ತೀರ, ಅವ್ರದ್ದು ಸರ್ವಿಸ್ ಆಗಿರ್ಬೋದು ಅಥವಾ ಸ್ಪೇರ್ ಪಾರ್ಟ್ಸ್ಗಳಾಗಿರ್ಬೋದು, ನಿಮ್ಗೆ ಏನೇ ಒಂದು ಅವಶ್ಯಕತೆ ಇದ್ರೂ ಕೂಡ ಅಲ್ಲಿ ಬ್ಯಾಂಗ್ಳೂರು ಶೋರೂಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲೂ ಕೂಡ ಸಿಗುತ್ತೆ. ಮತ್ತೆ ತುಮಕೂರಲ್ಲೂ ಕೂಡ ಸ್ಪೇರ್ಸ್ ಆಗಲಿ ಮತ್ತೆ ಇದಾಗಲಿ ಪಾರ್ಟ್ಸ್ಗಳಾಗಲಿ ಅಥವಾ ಸರ್ವಿಸ್ ಆಗಲಿ ಎಲ್ಲದನ್ನು ಸಿಗುತ್ತೆ. ಸೊ ಎಲ್ಲರೂ ಶೋರೂಮ್ ಓಪನಿಂಗ್ ದಿವಸ ಬನ್ನಿ. ಆ, ಬಂದು ವೇಣು ಸರ್ ಕೂಡ ಬರ್ತಾರೆ. ಬಂದು ಆ ಒಂದು ಪ್ರೋಗ್ರಾಮ್ನ ಒಂದು ಎಲ್ಲರೂ ಸಂತೋಷದಲ್ಲಿ ಅದನ್ನ ಪಾಲ್ಗೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಕೇಳ್ಕೊಂತ ಇದ್ದೀನಿ. ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಸೊ ಇವಾಗ ಮೇನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಅದಕ್ಕೆ ಬ್ಲೂಟೂತ್ ಆಡ್ ಮಾಡಿದ್ದಾರೆ, ಅಂದ್ರೆ ಸ್ಮಾರ್ಟ್ ಕನೆಕ್ಟಿವಿಟಿ ಆಡ್ ಆಗಿದೆ. ಸೊ ಇದರಿಂದ ನಿಮ್ಮ ಮೊಬೈಲ್ ಫೋನಿಂದ ನಿಮ್ಮ ಗಾಡಿನ ಕಂಪ್ಲೀಟ್ ಆಪರೇಟ್ ಮಾಡಬಹುದು. ಪ್ಲಸ್ ಜೊತೆಗೆ ಗಾಡಿಯಲ್ಲಿರುವಂತಹ ಆ, ಏನೇ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ತಿಳಿಸಂತದ್ದು. ಅಂದ್ರೆ ಗಾಡಿಯ ಪೂರ್ತಿ ಹೆಲ್ತ್ ಚೆಕಪ್ ನೀವು ಮೊಬೈಲ್ ಅಲ್ಲೇ ಮಾಡ್ಕೊಬಹುದು. ಸೊ ಈ ತರಹ ಆಪ್ಷನ್ಸ್ಗಳು ಇದಾವೆ. ಮತ್ತೆ ಇನ್ನೊಂದೇನಂತಂದ್ರೆ ನಿಮ್ಗೆ ಎಲ್ಲರಿಗೂ ಪ್ರೈಸ್ ಬಗ್ಗೆ ಕನ್ಫ್ಯೂಷನ್ ಇದೆ. ಪ್ರೈಸ್ ಬಗ್ಗೆ ಹಳೆ ವಿಡಿಯೋಸ್ಗಳು ನೋಡಿರ್ತೀರ, ಅದ್ರಲ್ಲಿ ಅಷ್ಟು ಬರುತ್ತೆ ಇದ್ರಲ್ಲಿ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಪ್ರೈಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪ್ರೈಸು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಯಾವುದೇ ಒಂದು ಕಾರ್ ಶೋರೂಮ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಟೂ ವೀಲರ್ ಶೋರೂಮ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಎಲ್ಲೇ ಹೋದ್ರೂ ನಿಮಗೆ ಬೇಸಿಕ್ ಪ್ರೈಸ್ ಹೇಳ್ತಾರೆ, ಸ್ಟಾರ್ಟಿಂಗ್ ಪ್ರೈಸ್ ಹೇಳ್ತಾರೆ. ಅದು ಒಂದೊಂದು ವೇರಿಯಂಟ್ ಒಂದೊಂದು ಫೀಚರ್ಸ್ಗಳು ಅಪ್ಗ್ರೇಡ್ ಆದಂಗೆ ನಿಮಗೆ ಅದು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯೇ ಕೂಡ ವೇಣು ಮೋಟರ್ಸ್ ರವರ ಥಂಡರ್ ಗಾಡಿಗಳು ಅಷ್ಟೇ. ಇದರೊಳಗೆ ತುಂಬಾ ವೇರಿಯಂಟ್ಸ್ಗಳು ಇದಾವೆ. ಮಾಡೆಲ್ ಅಲ್ಲ, ಒಂದೇ ಮಾಡೆಲ್ ಥಂಡರ್ ಮಾಡೆಲ್, ಆದ್ರೆ ವೇರಿಯಂಟ್ಗಳು ಜಾಸ್ತಿ ಇದಾವೆ. ಅಂದ್ರೆ ಅದರದಕ್ಕೆ ತಕ್ಕಂತ ಅಪ್ಗ್ರೇಡ್ಗಳು ಜಾಸ್ತಿ ಇದಾವೆ. ಸೊ 49,000 ರೂಪಾಯಿಂದ ಶುರುವಾಗಿದ್ದು ಇದು 49,000 ರೂಪಾಯಿಂದ ಶುರುವಾಗಿದ್ದು ಇದು ನಿಮಗೆ 65,000 ರೂಪಾಯಿವರೆಗೂ ಇದೆ. ಸೊ 65,000 ಬಂದು ಟಾಪ್ ಎಂಡ್ ಗಾಡಿ. ಅದಕ್ಕಿಂತ ಮೇಲೆ ಬರೋದಿಲ್ಲ. ಇನ್ನ 49,000 ಬಂದು ಬೇಸಿಕ್ ಲೀಸ್ಟ್ ಫೀಚರ್ ಇರುವಂತ ಗಾಡಿ ನಿಮಗೆ ಸಿಗುತ್ತೆ. ಗಾಡಿನೇ. ಸೊ ಪೇಮೆಂಟ್ ಎಲ್ಲ ತರನು ಪೇಮೆಂಟ್ಸ್ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಸೊ ನಿಮಗೆ ಗೂಗಲ್ ಪೇ, ಫೋನ್ ಪೇ ಇಂದ ಹಿಡಿದು ಆನ್ UPI ಟ್ರಾನ್ಸಾಕ್ಷನ್ಸ್ ಇರ್ತವೆ. ಅದಾದ ನಂತರ ನಿಮಗೆ ಕ್ರೆಡಿಟ್ ಕಾರ್ಡ್ ಇಂದನೂ ಪೇಮೆಂಟ್ ಮಾಡೋದಿತ್ತು ಅಂತ ಅಂದ್ರೆ ಅದ್ರೊಳಗೂ ನಿಮಗೆ 12 months ವರೆಗೂ EMI ವರೆಗೂ ಸಿಗುತ್ತೆ. ಇನ್ನ ನೆಕ್ಸ್ಟ್ ನಿಮಗೆ ಬಜಾಜ್ ಫೈನಾನ್ಸ್ ಕಡೆಯಿಂದ ನಿಮಗೆ ಲೋನ್ ಸಿಗುತ್ತೆ. ಇವಾಗ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಅಂದ್ರೆ ಬೇರೆ ಬ್ಯಾಂಗ್ಳೂರ್ ಕಸ್ಟಮರ್ಸ್ ಮಾತ್ರ ಸಿಗುತ್ತೆ ಬ್ಯಾಂಗ್ಳೂರ್ ಶೋರೂಮ್ ಅಲ್ಲಿ. ಇನ್ನ ತುಮಕೂರು ಅಂತ ಅಂದ್ರೆ ತುಮಕೂರು ಕಸ್ಟಮರ್ಸ್ ಮಾತ್ರ ಸಿಗುತ್ತೆ. ಬೇರೆ ಕಸ್ಟಮರ್ಸ್ಗಳು ಬೇರೆ ಲೊಕೇಶನ್ ಇರುವಂತ ಕಸ್ಟಮರ್ಸ್ಗಳು EMI ತಗೊಬೇಕು ಅಂತ ಅಂದ್ರೆ ಅವಾಗ ಬಜಾಜ್ ಫೈನಾನ್ಸ್ ಪರ್ಸನಲ್ ಲೋನ್ ಮುಖಾಂತರದಿಂದ ತಗೊಳ್ಬೋದು. ಸೊ ಅದು ನಿಮ್ಮ ಮೊಬೈಲ್ಗಳಲ್ಲಿ ಆ್ಯಪಲ್ಲೇ ಸಿಗುತ್ತೆ. ಆ ಥರ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ಬ್ಯಾಂಗ್ಳೂರಲ್ಲಿ ಎಲ್ಲೇ ಯಾರೇ ಏನೇ ತಗೊಂಡ್ರು ಗಾಡಿನ ಬೇಕಾದ್ರೆ ಬೇಕು ಅನ್ನಂಗಿತ್ತು ಅಂತಂದ್ರೆ ಕೆಲವು ಕಸ್ಟಮರ್ಸ್ಗಳಿಗೆ ಆಗೋದಿಲ್ಲ. ಬೆಳಗಿಂದ ಸಂಜೆವರೆಗೆ ಕೆಲಸ ಇರುತ್ತೆ, ಮತ್ತೆ ಆ ಟ್ರಾಫಿಕ್ ಅಲ್ಲಿ ಬಂದು ತಗೊಂಡೋಗೋದಕ್ಕೆ ಕಷ್ಟ ಆಗಿರ್ಬೋದು. ಅಂಥವ್ರಿಗೂ ಕೂಡ ಫ್ರೀ ಹೋಮ್ ಡೆಲಿವರಿ ವಿತಿನ್ ಬ್ಯಾಂಗ್ಳೂರ್ ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಸೊ ನೀವು ಯಾರಿಗಾದ್ರೂ ಗಾಡಿ ನೋಡಿರೋರು ಅಥವಾ ಗೊತ್ತಿರೋರು, ನೀವು ನಮ್ಗೆ ಪರವಾಗಿಲ್ಲ ಗಾಡಿ ನಮಗೆಲ್ಲ ಗೊತ್ತಿದೆ, ನಾವೇನ್ ನೋಡೋ ಅವಶ್ಯಕತೆ ಇಲ್ಲ, ನಮ್ಗೆ ಗಾಡಿ ಕಳಿಸ್ಕೊಡಿ ಅಂತಂದ್ರೆ ಕೂಡ ಬೇಕಾದ್ರೆ ನೀವು ಅಮೌಂಟ್ ಪೇ ಮಾಡಿ ಗಾಡಿನ ನೀವು ಮನೆಯವ್ರಿಗೂ ಮನೆಗೆ ತಂದು ಕೊಡ್ತಾರೆ. ಫ್ರೀ ಹೋಮ್ ಡೆಲಿವರಿ ಆಪ್ಷನ್ ಬ್ಯಾಂಗ್ಳೂರ್ಗೆ ಇದೆ. ಸೊ ಇನ್ನ ಬೇರೆ ಪ್ಲೇಸಸ್ಗಳಿಗೆ ಅಂತ ಅಂದ್ರೆ ಒಂದು ಕೆಲವೊಂದು 100 ಕಿಲೋಮೀಟರ್ ದೂರದಲ್ಲಿರೋಂಥ ಊರುಗಳು ಇರ್ತವೆ, ಅಂತ ಊರುಗಳಿಗೂ ಡೆಲಿವರಿ ಕೊಡ್ತೀವಿ. ಅದಕ್ಕೆ ಏನಾದ್ರು ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅದು ಒಂಚೂರು ಏನಾದ್ರು ಕೊಟ್ಟು ಹುಡುಗರಿಗೆ ಇದು ಮಾಡ್ಕೊಂಡ್ರೆ ನಡೆಯುತ್ತೆ. ನಿಮಗೆ ಗಾಡಿ ಮನೆಗೆ ತಲುಪಿಸೋದ್ರಿಂದ ಹಿಡಿದು ನಿಮ್ಮ ಸರ್ವಿಸಿಂದ ಹಿಡಿದು ಎಲ್ಲದನ್ನು ನಾವು ನೋಡ್ಕೊಂತೀವಿ.